ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು do all organisms reproduce in same one own ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್, do all organisms move? ಎಲ್ಲ ಜೀವಿಗಳು ಚಲಿಸುತ್ತವೆಯೇ? ಎಲ್ಲ ಜೀವಿಗಳು ಚಲನೆಯನ್ನು ಹೊಂದಿದ ಮೂವ್ ಆಗುತ್ತಾ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುತ್ತಾ ಅಂತೇಳಿ. ಇನ್ ಚಾಪ್ಟರ್ 8 we discussed the various ways in which animals move. ನಾವು ಆಲ್ರೆಡಿ ಪ್ರೀವಿಯಸ್ ಚಾಪ್ಟರಲ್ಲಿ ಡಿಸ್ಕಸ್ ಮಾಡಿದ್ವಿ. ಬೇರೆ ಬೇರೆ ಪ್ರಾಣಿಗಳು, ಅಂದರೆ ಕೆಲವೊಂದು ಪ್ರಾಣಿಗಳು ವಿವಿಧ ರೀತಿಯಲ್ಲಿ ವೇರಿಯಸ್ ವೇನಲ್ಲಿ ಬೇರೆ ವಿಧದಲ್ಲಿ ಚಲನೆಯನ್ನು ಮಾಡುತ್ತೆ. ಅಂದರೆ ಕೆಲವೊಂದು ಪ್ರಾಣಿಗಳು ಚಲಿಸೋದು ನಮಗೆ ಗೊತ್ತೇ ಆಗಲ್ಲ, ಮೂವ್ ಮಾಡೋದು ಅಂತ. ಫಾರ್ ಎಕ್ಸಾಂಪಲ್, ನಮ್ಮ ಕಣ್ಣಿಗೆ ಕಾಣದಂತಹ ಮೈಕ್ರೋ ಆರ್ಗಾನಿಸಮ್ಸ್ ಇರ್ಬೋದು, ಸೂಕ್ಷ್ಮಾಣುಜೀವಿಗಳು ಯಾವ ರೀತಿ ಚಲಿಸುತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ. ಮತ್ತು ಗಾಳಿ ಹೇಗೆ ಚಲಿಸುತ್ತೆ, ಗಾಳಿಗೆ ಜೀವ ಇಲ್ಲ ಬಿಡಿ, ಜೀವ ಇರ್ತಕ್ಕಂತಹ ಆರ್ಗಾನಿಸಮ್ಸ್, ಈವನ್ ದೇರ್ ಸ್ಮಾಲ್ ಆರ್ಗಾನಿಸಮ್ಸ್, ಮೈಕ್ರೋ ಆರ್ಗಾನಿಸಮ್ಸ್, ಇವೆಲ್ಲವೂ ಯಾವ ರೀತಿ ಚಲಿಸುತ್ತೆ ಅಂತೇಳಿ. ಈಗ ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾಸ್ ಇರ್ಬೋದು, ಅವುಗಳೆಲ್ಲ ನಾವು ನೋಡೋದಕ್ಕೆ ಕಣ್ಣಲ್ಲಿ ಸಾಧ್ಯ ಇಲ್ಲ, ಬಟ್ ಅವತ್ತು ಚಲನೆಯಲ್ಲೇ ಇರುತ್ತೆ. ಈ ರೀತಿ ಕೆಲವೊಂದು ಅನಿಮಲ್ಸ್ಗಳು, ಅಂದರೆ ಇದಲ್ಲದೆ ನಾವು ನೋಡಿರ್ತಕ್ಕಂತಹ ಬೇರೆ ರೀತಿಯಾದ ಅನಿಮಲ್ಸ್ಗಳಿರ್ಬೋದು. ಈಗ ಅಕ್ವಾಟಿಕ್ ಅನಿಮಲ್ಸ್, ನೀರಿನ ಒಳಗೆ ಇರ್ತಕ್ಕಂತಹ ವಿವಿಧ ರೀತಿಯ, ಅದು ಜೀವಿ ಅಂತಲೇ ಗೊತ್ತಾಗಲ್ಲ ಆ ರೀತಿ ಇರುತ್ತೆ. ಅವುಗಳು ಹೇಗೆ ಚಲಿಸುತ್ತೆ, ವೇರಿಯಸ್ ವೇನಲ್ಲಿ ವಿವಿಧ ರೀತಿಯಲ್ಲಿ ಚಲನೆಯನ್ನು ಮಾಡುತ್ತೆ. ದೇ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಆ್ಯಂಡ್ ಆಲ್ಸೋ ಶೋ ಅದರ್ ಬಾಡಿ ಮೂಮೆಂಟ್ಸ್. ಅವು ತಮ್ಮ ಚಲನೆಯನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮಾಡೋದ್ರ ಜೊತೆ ಆ್ಯಂಡ್ ಆಲ್ಸೋ ಶೋ ಅದರ್ ಬಾಡಿ ಮೂಮೆಂಟ್ಸ್, ತನ್ನ ದೇಹದ ಮೂಮೆಂಟ್ಸನ್ನು, ಅಂದರೆ ಅವುಗಳ ಚಲನೆಯನ್ನು ಸಹ ನಡೆಸುತ್ತಿದೆ. ತನ್ನ ದೇಹದ ಚಲನವಲನಗಳ ಮೂಲಕ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಕೆಲವೊಂದು ಪ್ರಾಣಿಗಳು ಚಲಿಸುತ್ತೆ. ವಾಟ್ ಅಬೌಟ್ ಪ್ಲಾಂಟ್ಸ್? ಹಾಗಾದರೆ ಪ್ರಾಣಿಗಳೇನೋ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುತ್ತೆ. ಈಸ್ ಎ ಲಿವಿಂಗ್ ಆರ್ಗಾನಿಸಮ್, ಅದು ಜೀವ ಇರ್ತಕ್ಕಂತಹ ಒಂದು ಜೀವಿಗಳು. ಆದರೆ ಪ್ಲಾಂಟ್ಸ್ ಈಸ್ ಆಲ್ಸೋ ಎ ಒನ್ ಆಫ್ ದಿ ಲಿವಿಂಗ್ ಆರ್ಗಾನಿಸಮ್ ಅಲ್ವಾ. ಸಸ್ಯಗಳಿಗೂ ಸಹ ಜೀವವಿದೆ ಅಂತೇಳಿ ನಾವು ಡಿಸ್ಕಸ್ ಮಾಡ್ತೀವಿ. ಆದರೆ ಪ್ಲಾಂಟ್ಸು ಒಂದೇ ಕಡೆ ಇರುತ್ತಲ್ವ, ಅದು ಒಂದು ಕಡೆಯಿಂದ ಮತ್ತೊಂದು ಕಡೆ ಎಲ್ಲಿ ಜಂಪ್ ಆಗಲ್ಲ, ಚಲಿಸಲ್ಲ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲ್ಲ. ಹಾಗಾದರೆ ಸಸ್ಯಗಳು, ಪ್ಲಾಂಟ್ಸ್ ಹೇಗೆ, ವಾಟ್ ಅಬೌಟ್ ಪ್ಲಾಂಟ್ಸ್ ಹೇಗೆ ಚಲಿಸುತ್ತೆ? ಡೂ ದೇ ಆಲ್ಸೋ ಮೂವ್? ಸಸ್ಯಗಳು ಸಹ ಚಲನೆಯನ್ನು ಮಾಡುತ್ವಾ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುತ್ತಾ? ಪ್ಲಾಂಟ್ಸ್ ಆರ್ ಜನರಲಿ anchored in soil, so they do not move from one place to another. ಪ್ಲಾಂಟ್ಸ್ ಆರ್ ಜನರಲಿ anchored. ಸಾಮಾನ್ಯವಾಗಿ ಸಸ್ಯಗಳು anchored in soil, ಭೂಮಿಯ ಒಳಗೆ ಗುಪ್ತವಾಗಿರುತ್ತೆ, ಭೂಮಿಯ ಒಳಗಡೆ. ಸೊ ದೇ ಡು ನಾಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಭೂಮಿಯ ಒಳಗಡೆ ಗುಪ್ತವಾಗಿ ಹಿಡಿದಿಟ್ಕೊಂಡಿರುತ್ತೆ. ಭೂಮಿಯ ಮಣ್ಣಿನ ಒಳಗಡೆ ಸಸ್ಯದ ಬೇರುಗಳು ಭದ್ರವಾಗಿ ಅಲ್ಲೇ ಒಂದು ಕಡೆ ಹಿಡಿದಿಟ್ಕೊಂಡಿರುತ್ತೆ, ಆಂಕರ್ಡ್. ಹಾಗಾಗಿ ಅದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸಲ್ಲ. ಹಾವೆವರ್ ವೇರಿಯಸ್ ಸಬ್ಸ್ಟೆನ್ಸಸ್ ಲೈಕ್ ವಾಟರ್, ಆದರೆ ವಾಟರ್, ಮಿನರಲ್ಸ್ ಆ್ಯಂಡ್ ದ ಫುಡ್ ಸಿಂಥಸೈಸ್ಡ್ ಬೈ ದೆಮ್ ಮೂವ್ ಫ್ರಮ್ ಒನ್ ಪಾರ್ಟ್ ಆಫ್ ದ ಪ್ಲಾಂಟ್ ಟು ಅನದರ್. ಆದರೆ ಸಸ್ಯಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸದೇ ಇದ್ದರೂ ಸಹ ವೇರಿಯಸ್ ಸಬ್ಸ್ಟೆನ್ಸಸ್ ಲೈಕ್ ವಾಟರ್, ಇತರ ವಸ್ತುಗಳಾದ ನೀರು, ಮಿನರಲ್ಸ್ ಖನಿಜಗಳು, ಮತ್ತು ಫುಡ್ ಸಿಂಥಸೈಸ್ಡ್ ಬೈ ದ ಮೂವ್ ಫ್ರಮ್, ಆಹಾರವನ್ನು ಉತ್ಪತ್ತಿ ಮಾಡುವಾಗ ಪಾರ್ಟ್ ಆಫ್ ದ ಪ್ಲಾಂಟ್ ಟು ಅನದರ್. ಆಹಾರವನ್ನು ತಯಾರು ಮಾಡಿದಂಥ ಆಹಾರವು ಸಸ್ಯದಲ್ಲಿ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ, ಈ ಎಲೆಗಳಲ್ಲಿ ತಯಾರಾದಂತಹ ಸಿಂಥಸೈಸ್ ಆದಂತಹ ಫುಡ್ ಬೇರುಗಳಿಗೆ, ಹೂವಿಗೆ, ಬ್ರಾಂಚಸ್ಗೆ, ಸ್ಟೆಮ್ಗೆ, ಎಲ್ಲ ಭಾಗಕ್ಕೂ
ಸಾಗಣೆ ಆಗುತ್ತೆ, ಅಂದರೆ ಮೂವ್ ಆಗುತ್ತೆ. ಅದು ಒಂದು ವಿಧದ ಮೂಮೆಂಟ್ ಅಂತಲೇ ಹೇಳ್ಬೋದು. ಅಂದರೆ ಲೀಫಲ್ಲಿ, ಪ್ಲ್ಯಾಂಟಲ್ಲಿ ಸಸ್ಯದ ಎಲೆಯ ಭಾಗದಲ್ಲಿ ಫೋಟೋಸಿಂಥಸಿಸ್ ಆಗುತ್ತೆ, ಅಲ್ಲಿ ಫುಡ್ ಪ್ರಿಪೇರ್ ಆಗುತ್ತೆ. ಆ ಪ್ರಿಪೇರ್ ಆದ ಫುಡ್ಡನ್ನು ಪ್ಲ್ಯಾಂಟ್ನ ಇತರ ಪಾರ್ಟ್ಸ್ಗಳಿಗೆ, ಸ್ಟೆಮ್ಗೆ, ಬ್ರ್ಯಾಂಚ್ಗೆ, ಫ್ಲವರ್ಗೆ, ಸೀಡ್ಸ್ಗೆ, ರೂಟ್ಸ್ಗೆ ಎಲ್ಲದಕ್ಕೂ ವಾಟರು, ಮಿನರಲ್ಸ್ನ, ಅದು ಕೇವಲ ಫುಡ್ಡನ್ನು ಮಾತ್ರ ಅಲ್ಲ, ನೀರು ಮತ್ತು ಖನಿಜ ಲವಣಗಳು ಮತ್ತು ತಯಾರಾದ ಆಹಾರವನ್ನು ಒಂದು ಸಸ್ಯದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಾಗಣೆ ಆಗುತ್ತೆ, ಚಲಿಸುತ್ತೆ. ಹ್ಯಾವ್ ಯು ನೋಟಿಸ್ಡ್ ಎನಿ ಅದರ್ ಕೈಂಡ್ ಆಫ್ ಮೂಮೆಂಟ್ ಇನ್ ಪ್ಲಾಂಟ್ಸ್? ಹಾಗಾದರೆ ಇದಲ್ಲದೆ ಸಸ್ಯಗಳಲ್ಲಿ ಯಾವುದಾದ ವಿಧದ ಚಲನೆ ಕಂಡುಬರುತ್ತಾ? ಈ ಒಳಗಡೆ, ಸಸ್ಯದ ಒಳಗಡೆ ಈ ವಸ್ತುಗಳ ಸಾಗಾಣಿಕೆ ಅಲ್ಲದೆ ಈ ಥರ ಯಾವುದಾದರೂ ಚಲನೆ ಇದೆಯಾ? Opening or closing of flowers. Do you recall how some plants show movement in response to certain stimuli? Opening or closing of flowers. ಹೂವು ಅರಳೋದು ಮತ್ತು ಬಾಡೋದು, ಎಷ್ಟು ಸುಂದರವಾಗಿ ಹೂಗಳೆಲ್ಲ ಹರಡುತ್ತೆ. ಅದು ಒಂದು ಮೂಮೆಂಟ್, ಚಲನೆ ಅಲ್ವಾ ಅದು? ಚಲನೆ ಅಂದರೆ ಕೇವಲ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗೋದು ಮಾತ್ರ ಅಲ್ಲ. ಈಗ ನಮ್ಮ ಕೈಗಳನ್ನ ಮೇಲೆ ಕೆಳಗೆ ಮಾಡ್ತೀವಿ, ಕಾಲುಗಳನ್ನು ಅಲ್ಲಾಡಿಸ್ತೀವಿ, ಅದು ಒಂದು ಮೂಮೆಂಟ್, ಚಲನೆಯ ಒಂದು ವಿಧಗಳು. ಅದೇ ರೀತಿ ಪ್ಲ್ಯಾಂಟ್ಸಲ್ಲೇನು ಹೂವು ಮೊಗ್ಗಾಗಿರುವಂಥದ್ದು, ಮುದುಡಿರತಕ್ಕಂಥದ್ದು, ಹರಳುವಂಥದ್ದು, ಬಾಡುವಂಥದ್ದು, ಅದೆಲ್ಲ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ ಸಸ್ಯದ ಹೂವುಗಳು. ಹಾಗೆ ರಿಕಾಲ್ ಆಫ್ ಸಮ್ ಪ್ಲಾಂಟ್ಸ್ ಆಫ್ ಮೂಮೆಂಟ್ಸ್ ರೆಸ್ಪಾನ್ಸ್ ಟು. ಅದೇ ರೀತಿ ಕೆಲವೊಂದು ಸಸ್ಯಗಳು ನೀವು ಕೇಳಿರ್ಬೋದು, ಟಚ್ ಮಿ ನಾಟ್ ಪ್ಲಾಂಟ್ ಹೇಳಿದ್ರಲ್ಲ, ಅದು ಅದರ ಎಲೆಗಳನ್ನು ಟಚ್ ಮಾಡಿದ ತಕ್ಷಣ, ಮುಟ್ಟಿದ ತಕ್ಷಣ ಅದೆಲ್ಲವೂ ಒಳಗೆ ಹೋಗುತ್ತೆ, ಮತ್ತೆ ಹೊರ ಬರುತ್ತೆ, ಪ್ರಚೋದನೆಗೆ ಪ್ರತಿಕ್ರಿಯೆ ನೀಡುತ್ತೆ. ಈ ರೀತಿಯಾದ ಕೆಲವೊಂದು ಚಲನವಲನಗಳು ಸಸ್ಯಗಳ, ಅಂದರೆ ಮೂಮೆಂಟ್ಸು ಸಸ್ಯಗಳಲ್ಲಿ ಕಂಡುಬರುತ್ತೆ. ವಿ ಆಲ್ಸೋ ಹ್ಯಾವ್ ಸಮ್ ನಾನ್ ಲಿವಿಂಗ್ ಥಿಂಗ್ಸ್ ಮೂವಿಂಗ್, ಆಫ್ ಕೋರ್ಸ್. ಆದರೆ ನಮ್ಗೆ ಗೊತ್ತಿರೋ ಹಾಗೆ ಕೆಲವೊಂದು ನಾನ್ ಲಿವಿಂಗ್ ಥಿಂಗ್ಸು ಮೂವ್ ಆಗುತ್ತೆ, ನಿಜ ಅಲ್ವಾ? ಜೀವ ಇಲ್ಲ ಆದರೂ ಸಹ ಅದು ಮೂವ್ ಆಗುತ್ತೆ. ಕೆಲವೊಂದು ನಿರ್ಜೀವಿಗಳು ಸಹ ಚಲಿಸುತ್ತವೆ. ಎ ಬಸ್, ಕಾರ್, ಎ ಸ್ಮಾಲ್ ಪೀಸಸ್ ಆಫ್ ಪೇಪರ್, ಕ್ಲೌಡ್ಸ್ ಆ್ಯಂಡ್ ಸೋ ಆನ್. ಬಸ್ಸು, ಕಾರು ಅಂದರೆ ಕಾಗದದ ಚೂರು ಗಾಳಿ ಬಂದರೆ ಹಾರೋಗುತ್ತೆ, ಕ್ಲೌಡ್ಸ್, ಮೋಡಗಳು, ಈ ರೀತಿ ಅನೇಕ ನಾನ್ ಲಿವಿಂಗ್ ಥಿಂಗ್ಸ್, ನಿರ್ಜೀವಿಗಳು ಸಹ ಚಲಿಸುತ್ತವೆ. ಈಸ್ ದೇರ್ ಸಮಥಿಂಗ್ ಡಿಫ್ರೆಂಟ್ ಇನ್ ದೀಸ್ ಮೂಮೆಂಟ್ಸ್ ಫ್ರಮ್ ದ ಮೂಮೆಂಟ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್? ಹಾಗಾದರೆ ನಿರ್ಜೀವಿಗಳ ಚಲನವಲನಕ್ಕೂ ಮತ್ತು ಜೀವ ಇರ್ತಕ್ಕಂತಹ ಸಸ್ಯ ಮತ್ತು ಪ್ರಾಣಿಗಳ ಚಲನವಲನಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಅಥವಾ ವಿಭಿನ್ನತೆ ಇದೆಯಾ ಅಂತೇಳಿ ಕೇಳ್ತಿದ್ದಾರೆ. ದೇರ್ ಈಸ್ ಸಚ್ ಎ ವೆರೈಟಿ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್, but all of them show some common characteristics as we have discussed. ಈ ರೀತಿ ಅಂದರೆ ಇದಿಲ್ಲಿಗೆ ಮೂಮೆಂಟ್ಸ್ಗೆ ಇಷ್ಟ ಆಗುತ್ತೆ, ಅಂದರೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಈ ಲಿವಿಂಗ್ ಆರ್ಗಾನಿಸಮ್ಸಲ್ಲಿ ಮೂಮೆಂಟ್ ಅಂದರೆ ನಾವು ಸ್ವತಃ ಮಾಡ್ತೀವಿ, ನಾನ್ ಲಿವಿಂಗ್ಸಲ್ಲಿ ಆ ರೀತಿ ಇರಲ್ಲ, ಅದು ಮಿಷಿನರಿ ಮೂಲಕ, ಮೆಕ್ಯಾನಿಸಮ್ ಮೂಲಕ ನಾನ್ ಲಿವಿಂಗಲ್ಲಿ ಮೂಮೆಂಟ್, ಚಲನೆ. ಕಾರು ಬಸ್ಸಿಗೆಲ್ಲ ಪೆಟ್ರೋಲ್ ಡೀಸೆಲ್ ಹಾಕಿದ್ರೆ ಓಡೋದು ಅಲ್ವಾ, ಹಾಗೆ. ಇದಿಷ್ಟು ಸಹ ಏನೇನು ಈ ಹೆಡ್ಲೈನ್ಸ್ ಇದೆ ಇದೆಲ್ಲವೂ ಒಂದು ಜೀವಿಯ ಗುಣಲಕ್ಷಣಗಳು. ಅಂದರೆ ರೆಸ್ಪಿರೇಷನ್ ಇರ್ಬೋದು, ಎಕ್ಸ್ಕ್ರೀಷನ್ ಇರ್ಬೋದು, ಮೂಮೆಂಟ್ ಇರ್ಬೋದು, ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಇರ್ಬೋದು, ರಿಪ್ರೊಡಕ್ಷನ್ ಇರ್ಬೋದು, ಇದೆಲ್ಲವೂ ಒಂದು ಜೀವಿಗಳ ಕ್ಯಾರೆಕ್ಟರಿಸ್ಟಿಕ್ಸು. ವಿ ಹ್ಯಾವ್ ದೇರ್ ಆರ್ ಎ ಸಚ್ ವೆರೈಟಿ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್. ಅನೇಕ ವಿವಿಧ ರೀತಿಯ ಜೀವಿಗಳು ನಮ್ಮಲ್ಲಿ ಕಂಡುಬರುತ್ತೆ. ಬಟ್ ಆಲ್ ಆಫ್ ದೆಮ್ ಶೋ ಸಮ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್. ಆದರೆ ಅದರಲ್ಲಿ ಕೆಲವು ಜೀವಿಗಳಲ್ಲಿ ಸಾಮಾನ್ಯ ಗುಣಲಕ್ಷಣಗಳು ಕಂಡುಬರುತ್ತೆ. ಆ್ಯಸ್ ವಿ ಹ್ಯಾವ್ ಡಿಸ್ಕಸ್ಡ್ ಇಟ್, ಅನದರ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಇಸ್ ದಟ್ ಲಿವಿಂಗ್ ಬೀಯಿಂಗ್ಸ್ ಡೈ. ಇಲ್ಲಿವರೆಗೂ ನಾವು ಸಾಮಾನ್ಯವಾಗಿ ಎಲ್ಲ ಜೀವಿಗಳಲ್ಲೂ ಕಂಡುಬರ್ತಕ್ಕಂತಹ ಸಾಮಾನ್ಯ ಗುಣಲಕ್ಷಣಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ಅದೇ ರೀತಿ ಮತ್ತೊಂದು ವಿಧದ ಜೀವಿಗಳಲ್ಲಿ ಕಂಡುಬರುವ ಅನದರ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್, ಸಾಮಾನ್ಯ ಗುಣಲಕ್ಷಣ ಎಂದರೆ ಎಲ್ಲ ಜೀವಿಗಳು, ಲಿವಿಂಗ್ ಬೀಯಿಂಗ್ಸ್ ಆರ್ ಡೈ, ಸಾಮಾನ್ಯವಾಗಿ ಎಲ್ಲ ಜೀವಿಗಳು ಸಾಯುತ್ತವೆ, ಸತ್ತು ಹೋಗುತ್ತೆ. ಬಿಕಾಸ್ ಆರ್ಗಾನಿಸಮ್ಸ್ ಡೈ, ಬಿಕಾಸ್ ಜೀವಿಗಳಿಗೆ ಅವು ಸತ್ತೋಗುತ್ತೆ ಮತ್ತು ಹುಟ್ಟುತ್ತೆ, ಅಂದರೆ ಬೇರೆ ಹೊಸ ಜೀವಿಗಳು. ಪರ್ಟಿಕ್ಯುಲರ್ ಟೈಪ್ಸ್ ಆಫ್ ಆರ್ಗಾನಿಸಮ್ಸ್ ಕ್ಯಾನ್ ಸರ್ವೈವ್ ಓವರ್ ಥೌಸಂಡ್ಸ್ ಆಫ್ ಇಯರ್ಸ್ ಓನ್ಲಿ ಇಫ್ ದೇ ರಿಪ್ರೊಡ್ಯೂಸ್ ದೇರ್ ಓನ್ ಕೈಂಡ್. ಆದರೆ ಕೆಲವೊಂದು ಜೀವಿಗಳು ಮಾತ್ರ ಸಾವಿರಾರು ವರ್ಷಗಳು
ತನ್ನ ಜೀವಿಸುತ್ತವೆ, ಬದುಕು ಉಳಿಯುತ್ತೆ. ಹೇಗೆಂದರೆ ಅದು ಮತ್ತೆ ತನ್ನ ಜೀವಿಗಳಿಗೆ ಜನ್ಮವನ್ನು ನೀಡೋದು ಮತ್ತು ಉತ್ಪತ್ತಿಯನ್ನು ಮಾಡೋದು. ಅವು ಸಹ ಹೀಗೆ ಸಾವಿರಾರು ವರ್ಷಗಳು, ಈ ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ, ಇವೆಲ್ಲವೂ ಕೆಲವೊಂದು ಜೀವಿಗಳೇನಾಗುತ್ತೆ ಥೌಸಂಡ್ಸ್ ಆಫ್ ಇಯರ್ಸ್, ಸಾವಿರಾರು ವರ್ಷಗಳು ಜೀವಂತವಾಗಿರುತ್ತೆ. ಒನ್ ಸಿಂಗಲ್ ಆರ್ಗಾನಿಸಮ್ಸ್ ಮೇ ಡೈ ವಿತೌಟ್ ಎವರ್ ರಿಪ್ರೊಡ್ಯೂಸಿಂಗ್, ಬಟ್ ದ ಟೈಪ್ ಆಫ್ ಆರ್ಗಾನಿಸಮ್ಸ್ ಕ್ಯಾನ್ ಎಕ್ಸಿಸ್ಟ್ ಓನ್ಲಿ ಇಫ್ ದೇರ್ ಈಸ್ ರಿಪ್ರೊಡಕ್ಷನ್. ಯಾವುದೇ ಒಂದು ಸಿಂಗಲ್ ಜೀವಿ, ಒಂದು ಜೀವಿ ಇತ್ತು ಅಂದರೆ ಮೇ ಡೈ ವಿತೌಟ್ ಎವರ್ ರಿಪ್ರೊಡ್ಯೂಸಿಂಗ್, ಅದು ಯಾವುದೇ ರೀತಿ ರಿಪ್ರೊಡ್ಯೂಸಿಂಗ್ ಮಾಡದೆ ಮತ್ತೊಂದು ಜೀವಿಯನ್ನು ಉತ್ಪತ್ತಿ ಮಾಡದೆ ಸತ್ತೋಗುತ್ತೆ ಅಂದ್ಕೊಳ್ಳಿ. ಬಟ್ ಸತ್ತೋದ್ರು, ಆದರೆ ದ ಟೈಪ್ ಆಫ್ ಆರ್ಗಾನಿಸಮ್ಸ್ ಕ್ಯಾನ್ ಎಕ್ಸಿಸ್ಟ್ ಓನ್ಲಿ ಇಫ್ ದೇರ್ ಈಸ್ ರಿಪ್ರೊಡಕ್ಷನ್. ಒಂದು ಜೀವಿ ಉಳಿಬೇಕು ಅಂದರೆ ಅದು ಆ ಜೀವಿನೇ ಮತ್ತೊಂದು ಜೀವಿಗೆ ಉಂಟು ಮಾಡಿರಬೇಕು. ರಿಪ್ರೊಡಕ್ಷನ್ ಮಾಡಲಿಲ್ಲ, ಸಂತಾನೋತ್ಪತ್ತಿ ಮಾಡಲಿಲ್ಲ ಅಂದರೆ ಆ ಒಂದು ಜೀವಿಯ ಒಂದು ವಿಧಾನೇ ಏನಾಗುತ್ತೆ, ಎಕ್ಸಿಸ್ಟ್ ಆಗಿಬಿಡುತ್ತೆ, ಅದು ಸಂಪೂರ್ಣವಾಗಿ ನಾಶ ಹೊಂದ್ಬಿಡುತ್ತೆ. ನಾವು ಅದನ್ನು ಆಲ್ರೆಡಿ ಕನ್ಸರ್ವೇಷನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸಲ್ಲಿ ಓದಿದ್ವಿ. ಎಂಡೇಂಜರ್ಡ್ ಸ್ಪೀಸೀಸು, ಅಳಿವಿನಂಚಿನಲ್ಲಿರುವ ಪ್ರಾಣಿಗಳು, ಆಲ್ರೆಡಿ ಈ ಡೈನೋಸರ್ಸ್ ನೋಡಿ, ಅದು ಜೀವಿನೇ ಇಲ್ಲ. ನೇಮಲ್ಲಿ ಮಾತ್ರ ಕೇಳಿದ್ದೀವಿ, ವೈಟ್ ಎಲಿಫೆಂಟ್, ಬಿಳಿ ಆನೆ ಅಂತ ಅದು ಕೇಳಿದ್ದೀವಿ, ಯಾರೂ ನೋಡೋದಕ್ಕೆ ಬರಲ್ಲ. ಅನೇಕ ಜೀವಿಗಳು ಏನಾಗುತ್ತೆ, ಆಲ್ರೆಡಿ ಡೆತ್ ಆಗಿಬಿಟ್ಟಿದೆ, ಅವೆಲ್ಲವು ರಿಪ್ರೊಡಕ್ಷನ್ ಮಾಡೋಕ್ಕಾಗದೆ, ವಾತಾವರಣದಲ್ಲಿ ಕ್ಲೈಮೇಟ್ ಪೊಲ್ಯೂಷನಿಂದ ಇರ್ಬೋದು, ಅನೇಕ ಕಾರಣಗಳಿಂದ ಜೀವಿಯ ಒಂದು ವಿಧಾನ ಸಂಪೂರ್ಣವಾಗಿ ನಾಶ ಹೊಂದಿರುತ್ತೆ. We see that all living things seem to have some common characteristics. ನಾವು ಇಲ್ಲಿವರೆಗೂ ಆಲ್ ಲಿವಿಂಗ್ ಥಿಂಗ್ಸ್ ಸೀಮ್ ಟು ಅಂದರೆ ಎಲ್ಲ ಜೀವಿಗಳಲ್ಲೂ ಸಾಮಾನ್ಯವಾಗಿ ಕಂಡುಬರುವ ಗುಣಲಕ್ಷಣಗಳನ್ನು ಓದಿದ್ವಿ. ದೇ ಆಲ್ ನೀಡ್ ಫುಡ್, ರೆಸ್ಪೈರ್, ರೆಸ್ಪಾಂಡ್ ಟು ಸ್ಟಿಮ್ಯುಲೈ, ರಿಪ್ರೊಡ್ಯೂಸ್, ಶೋ ಎ ಮೂಮೆಂಟ್, ಗ್ರೋ ಆ್ಯಂಡ್ ಡೈ. ಇವೆಲ್ಲವೂ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸು. ಒಂದು ಜೀವಿ ಅಂದರೆ ಅದು ಸಸ್ಯ ಇರ್ಬೋದು, ಅಥವಾ ಪ್ರಾಣಿ ಇರ್ಬೋದು, ಬಿಗ್ ಇರ್ಬೋದು, ಸ್ಮಾಲ್ ಇರ್ಬೋದು, ಮೈಕ್ರೋ ಆರ್ಗಾನಿಸಮ್ಸ್ ಇರ್ಬೋದು. ಈ ಎಲ್ಲ ಜೀವಿಗಳಿಗೂ ಈ ಗುಣಲಕ್ಷಣಗಳು ಯಾವ್ಯಾವುದು? ದೇ ಆಲ್ ನೀಡ್ ಫುಡ್, ಎಲ್ಲ ಜೀವಿಗಳಿಗೂ ಫುಡ್ ಬೇಕು. ರೆಸ್ಪೈರ್, ಉಸಿರಾಡುತ್ತೆ. ರೆಸ್ಪಾಂಡ್ ಟು ಸ್ಟಿಮ್ಯುಲೈ, ಪ್ರಚೋದನೆಗೆ ಪ್ರತಿಕ್ರಿಯಿಸುತ್ತೆ. ರಿಪ್ರೊಡ್ಯೂಸ್, ಸಂತಾನೋತ್ಪತ್ತಿ. ಶೋ ಮೂಮೆಂಟ್, ಚಲನೆ. ಗ್ರೋತ್, ಬೆಳವಣಿಗೆ. ಆ್ಯಂಡ್ ಡೈ, ಸಾವು. ಇಷ್ಟು ಸಾಮಾನ್ಯ ಗುಣಲಕ್ಷಣಗಳು ಎಲ್ಲ ಜೀವಿಗಳಲ್ಲೂ ಕಂಡುಬರುತ್ತೆ. ಡು ವಿ ಫೈಂಡ್ ಸಮ್ ನಾನ್ ಲಿವಿಂಗ್ ಥಿಂಗ್ಸ್ ದಟ್ ಆಲ್ಸೋ ಶೋ ಸಮ್ ಆಫ್ ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್? ಹಾಗಾದರೆ ಈ ಗುಣಲಕ್ಷಣಗಳಲ್ಲಿ ಕೆಲವೊಂದು ಗುಣಲಕ್ಷಣಗಳು ನಿರ್ಜೀವಿಗಳಲ್ಲೂ ಕಂಡುಬರುತ್ತವೆ ಇದೆಯೇ ಅಂತ. ಕಾರ್, ಬೈಸಿಕಲ್, ಕ್ಲಾಕ್ಸ್ ಆ್ಯಂಡ್ ಅದರ್ ಆ್ಯಂಡ್ ದ ವಾಟರ್ ಇನ್ ದ ರಿವರ್ ಮೂವ್. ಇದರಲ್ಲಿ ಒಂದನ್ನು ತಗೋಬೋದು ನಾನ್ ಲಿವಿಂಗ್ ಥಿಂಗ್ಸಲ್ಲಿ. ಮೂಮೆಂಟ್, ಚಲನೆ. ಕಾರು, ಬೈಸಿಕಲ್ಲು ಮತ್ತು ಗಡಿಯಾರ. ನೀರು, ನದಿಯಲ್ಲಿರ್ತಕ್ಕಂಥ ನೀರು ಚಲಿಸುತ್ತವೆ. ದ ಮೂನ್ ಮೂವ್ಸ್ ಇನ್ ದ ಸ್ಕೈ, ಆಕಾಶದಲ್ಲಿ ಸೂರ್ಯ ಚಂದ್ರಗಳು ಚಲಿಸುತ್ತವೆ. ಎ ಕ್ಲೌಡ್ ಗ್ರೋಸ್ ಇನ್ ಸೈಜ್ ರೈಟ್ ಇನ್ ಫ್ರಂಟ್ ಆಫ್ ಅವರ್ ಐಸ್. ಮೋಡಗಳು ದೊಡ್ಡದಾಗುತ್ತೆ ನಮ್ಮ ಕಣ್ಣ ಮುಂದೆನೇ ಅಲ್ವಾ, ನಮ್ಮ ಕಣ್ಣಲ್ಲಿ ನೋಡ್ತಿದ್ದ ಮೋಡಗಳು ದೊಡ್ಡದಾಗುತ್ತೆ. ಕ್ಯಾನ್ ಸಚ್ ಥಿಂಗ್ಸ್ ಬಿ ಕಾಲ್ಡ್ ಲಿವಿಂಗ್? ಹಾಗಾದರೆ ಎಲ್ಲವೂ ಜೀವ ಇದೆಯಾ? ಮೋಡಕ್ಕೆ ಜೀವ ಇದೆಯಾ? ನದಿ ನೀರಿಗೆ ಜೀವ ಇದೆಯಾ? ಬೈಸಿಕಲ್, ಕಾರ್ಸ್ಗಳು ಇವೆಲ್ಲ ಜೀವಿಗಳೇ ಅಂತೇಳಿ ಹೇಳ್ತಿದ್ದಾರೆ. ವಿ ಆಸ್ಕ್ ಅವರ್ ಸೆಲ್ಫ್, ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡ್ರೆ, ಡು ದೀಸ್ ಆಬ್ಜೆಕ್ಟ್ಸ್ ಆಲ್ಸೋ ಶೋ ಆಲ್ ದ ಅದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಥಿಂಗ್ಸ್? ನಾವು ನಿರ್ದಿಷ್ಟವಾಗಿ ನಿರ್ಜೀವಿಗಳು ವಸ್ತುಗಳನ್ನ ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ, ಕೆಲವೊಂದು ಆಬ್ಜೆಕ್ಟ್ಸ್ಗಳನ್ನ, ಆಲ್ ಅದರ್ ಕ್ಯಾರೆಕ್ಟರಿಸ್ಟಿಕ್ಸ್, ಅವುಗಳು ಸಹ ಜೀವಿಗಳಲ್ಲಿ ಕಂಡುಬರ್ತಕ್ಕಂಥ ಅನೇಕ ಗುಣಲಕ್ಷಣಗಳನ್ನು ತೋರಿಸುತ್ತೆ, ಅವುಗಳಲ್ಲಿ ಸಹ ಕಂಡುಬರುತ್ತೆ. ಇನ್ ಜನರಲ್, ಸಾಮಾನ್ಯವಾಗಿ, ಸಮಥಿಂಗ್ ದಟ್ ಈಸ್ ಲಿವಿಂಗ್ ಮೇ ಹ್ಯಾವ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ವಿ ಹ್ಯಾವ್ ಡಿಸ್ಕಸ್ಡ್. ಸಾಮಾನ್ಯವಾಗಿ ನಾವು ಜೀವಿಗಳಲ್ಲಿ ಕಂಡುಬರುವಂತಹ ಅನೇಕ ಗುಣಲಕ್ಷಣಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ವೈಲ್ ನಾನ್ ಲಿವಿಂಗ್ ಥಿಂಗ್ಸ್ ಮೇ ನಾಟ್ ಶೋ ಆಲ್ ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಟ್ ದ ಸೇಮ್ ಟೈಮ್. ಆದರೆ ನಿರ್ಜೀವಿಗಳಲ್ಲಿ, ಜೀವ ಇಲ್ಲದಿರ್ತಕ್ಕಂಥ ವಸ್ತುಗಳಲ್ಲಿ ಎಲ್ಲ ಗುಣಲಕ್ಷಣಗಳು ಒಂದೇ ಸಮಯದಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಈಸ್ ದಿಸ್ ಆಲ್ವೇಸ್ ಟ್ರೂ? ಹಾಗಾದರೆ ಇದು ನಿಜಾನ? ಡು ವಿ ಆಲ್ವೇಸ್ ಫೈಂಡ್ ದಟ್ ಲಿವಿಂಗ್ ಥಿಂಗ್ಸ್ ಡೆಫಿನೆಟ್ಲಿ ಶೋ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ದಟ್ ವಿ ಹ್ಯಾವ್ ಡಿಸ್ಕಸ್ಡ್? ಹಾಗಾದರೆ ನಾವು ಇಲ್ಲಿವರೆಗೂ ಏನು ಚರ್ಚೆ ಮಾಡಿದ್ವಿ, ಉಸಿರಾಡುತ್ತೆ,
ಎಕ್ಸ್ಕ್ರೀಷನ್ ವಿಸರ್ಜನೆ ಮಾಡುತ್ತೆ, ಬೆಳವಣಿಗೆಯನ್ನು ಹೊಂದುತ್ತೆ, ಸತ್ತು ಹೋಗುತ್ತೆ, ಅಥವಾ ಏನು ಇಲ್ಲಿ ಫುಡ್ ಬೇಕು, ಉಸಿರಾಡುತ್ತೆ, ರಿಪ್ರೊಡಕ್ಷನ್, ಇದೆಲ್ಲವೂ ಸತ್ಯನ ಎಲ್ಲ ಗುಣಲಕ್ಷಣಗಳು ಜೀವಿಗಳಲ್ಲಿ ಯಾವಾಗಲೂ ನಡೆಯುತ್ತಾ ಅಂತೇಳಿ. ಡು ವಿ ಆಲ್ವೇಸ್ ಫೈಂಡ್ ದಟ್ ನಾನ್ ಲಿವಿಂಗ್ ಥಿಂಗ್ಸ್ ಮೇ ಶೋ ಓನ್ಲಿ ಸಮ್ ಆಫ್ ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ನೆವರ್ ಆಲ್ ಆಫ್ ದ್ಯಾಮ್. ಆದರೆ ಜೀವಿಗಳಲ್ಲಿ ಕಂಡು ಎಲ್ಲ ಗುಣಲಕ್ಷಣಗಳು ನಾವು ನಿರ್ಜೀವಿಗಳಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಅವುಗಳು ಎಲ್ಲ ಸಮಯದಲ್ಲೂ ಈ ರೀತಿಯಾದ ಗುಣಲಕ್ಷಣಗಳನ್ನು ತೋರಿಸೋದಿಲ್ಲ, ಕಂಡುಬರೋದಿಲ್ಲ. ಆ ರೀತಿಯ ಜೀವಿಗಳಲ್ಲಿ ಕಂಡುಬರುವಂತಹ ಗುಣಲಕ್ಷಣಗಳನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಟು ಅಂಡರ್ಸ್ಟ್ಯಾಂಡ್ ದಿಸ್ ಎ ಲಿಟಲ್ ಬೆಟರ್, ಲೆಟ್ ಅಸ್ ಲುಕ್ ಅಟ್ ದ ಸ್ಪೆಸಿಫಿಕ್ ಎಕ್ಸಾಂಪಲ್ಸ್. ಹಾಗಾದರೆ ಕೆಲವೊಂದು ನಿರ್ದಿಷ್ಟ ಉದಾಹರಣೆಗಳನ್ನ ತೆಗೆದುಕೊಳ್ಳೋಣ. ಕನ್ಸಿಡರ್ ಎನಿ ಸೀಡ್, ಒಂದು ಬೀಜವನ್ನು ತೆಗೆದುಕೊಳ್ಳಿ. ಸೇ ಮೂಂಗ್, ಹಸಿರು ಕಾಳು. ಇಸ್ ಇಟ್ ಲಿವಿಂಗ್? ಅದಕ್ಕೆ ಜೀವ ಇದೆಯಾ? ಇಟ್ ಕ್ಯಾನ್ stay in a shop for months and not show any growth or some of the other characteristics of life. ಹಸಿರು ಕಾಳನ್ನ ತಗೊಳ್ಳಿ, ಅದನ್ನು ಒಂದು ಶಾಪಲ್ಲಿ ತಗೊಳ್ತೀರಾ, ಅದನ್ನು ತಂದು ಕೆಲವೊಂದು ತಿಂಗಳು, ಮಂತ್ವರೆಗೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಅದನ್ನು ಶಾಪಲ್ಲಿ ಅಥವಾ ನೋಡಿ, ಅಲ್ಲಿ ಗ್ರೋತ್ ಆರ್ ಸಮ್ ಅದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಲೈಫ್, ಜೀವಿಗಳಲ್ಲಿ ಕಂಡುಬರುವಂತಹ ಯಾವ್ದಾದ್ರು ಅದು ಆ ಕಾಳುಗಳು ಬೆಳೀತಿರೋದು, ಆ ಕಾಳು ಗ್ರೋತ್ ಆಗ್ತಿರೋದು, ಬೆಳವಣಿಗೆ ಹೊಂದುತ್ತಿರೋದನ್ನು ನೋಡೋಕ್ಕಾಗುತ್ತಾ? ಅಥವಾ ಈ ಥರ ಯಾವುದಾದ್ರೂ ಗುಣಲಕ್ಷಣಗಳನ್ನು ನೀವು ನೋಡೋಕ್ಕೆ ಸಾಧ್ಯನಾ? ಆ ಅಂಗಡಿಯಿಂದ ತಂದಂತಹ ಕಾಳು ಅಥವಾ ಶಾಪಲ್ಲಿ ಚೀಲಗಳಲ್ಲಿ ಶೇಖರಣೆ ಮಾಡಿಟ್ಟಿರ್ತಾರಲ್ಲ, ಹಸಿರು ಕಾಳು, ಕಡಲೆಕಾಳು, ಹುರುಳಿಕಾಳು, ಅದೆಲ್ಲ ಒಣಗಿಸಿರೋವಂಥದ್ದು, ಅದನ್ನು ಅಲ್ಲಿ ನೋಡೋದಕ್ಕೆ ಸಾಧ್ಯನಾ ಅಂಥೇಳಿ ಕೇಳ್ತಿದ್ದಾರೆ. However, we bring the same seed and plant it in soil, water, and it turns into a whole plant. ನಾವು ಅದೇ ಕಾಳನ್ನು ಬ್ರಿಂಗ್ ಸೇಮ್ ಸೀಡ್, ಅದೇ ಕಾಳನ್ನು ತೆಗೆದುಕೊಂಡು ಬಂದು ಪ್ಲಾಂಟ್ ಇಟ್ ಇನ್ ಸಾಯಿಲ್, ಮಣ್ಣಿನಲ್ಲಿ ಹಾಕಿ, ವಾಟರ್ ಆ್ಯಂಡ್ ಇಟ್ ಟರ್ನ್ ಇಟ್ ಎ ಹೋಲ್ ಪ್ಲಾಂಟ್, ಅದಕ್ಕೆ ನೀರನ್ನು ಹಾಕಿದ ನಂತರ ಆ ಸೀಡ್ಸ್, ಆ ಬೀಜ ಇದ್ದಿದ್ದೇನಾಗುತ್ತೆ, ಒಂದು ಸಸ್ಯವಾಗಿ ಹೋಲ್ ಪ್ಲಾಂಟ್ ಆಗಿ ಬೆಳೆಯೋದನ್ನು ನೋಡ್ತೀವಿ. ಡಿಡ್ ದ ಸೀಡ್ ನೀಡ್ ಫುಡ್? ಹಾಗಾದರೆ ಆ ಬೀಜ, ಸೀಡ್ಗೆ ನೀಡ್ ಫುಡ್, ಆಹಾರದ ಅವಶ್ಯಕತೆ ಇದೆಯಾ? ಡಿಡ್ ಇಟ್ ಎಕ್ಸ್ಕ್ರೀಟ್, ಗ್ರೋ ಆರ್ ರಿಪ್ರೊಡ್ಯೂಸ್? ಹಾಗಾದರೆ ಆ ಬೀಜ ಆಹಾರವನ್ನು ತೆಗೆದುಕೊಂಡು ಎಕ್ಸ್ಕ್ರೀಟ್, ಗ್ರೋ, ಬೆಳವಣಿಗೆಯನ್ನು ಹೊಂದುತ್ತಾ, ಅಥವಾ ರಿಪ್ರೊಡ್ಯೂಸ್, ಸಂತಾನೋತ್ಪತ್ತಿಯನ್ನು ಮಾಡುತ್ತಾ, ಉತ್ಪಾದನೆಯನ್ನು ಮಾಡುತ್ತಾ? ವೆನ್ ಇಟ್ ವಾಸ್ ಇನ್ ಶಾಪ್ ಫಾರ್ ಮೆನಿ ಮಂತ್ಸ್. ಹಾಗಾದರೆ ನಾವು ತುಂಬ ಅನೇಕ ತಿಂಗಳುಗಳಿಂದ ಇಟ್ಟಿರ್ತಕ್ಕಂತಹ ಕಾಳು, ಶಾಪಿನಲ್ಲಿ ಇರ್ತಕ್ಕಂತಹ ಆ ಕಾಳಿಗೂ ಸಹ ಆಹಾರದ ಅವಶ್ಯಕತೆ ಇದೆಯಾ? ಅದಕ್ಕೆ ಆಹಾರವನ್ನು ನೀಡಿದ್ರೆ, ಅಂದರೆ ಅದರ ಆಹಾರ ಏನು? ಆ ಬೀಜವನ್ನು ತಂದು, ಆ ಕಾಳುಗಳನ್ನು ತಂದು ಮಣ್ಣಿಗೆ ಹಾಕೋದು, ಮಣ್ಣಿಗೆ ಹಾಕಿದ್ಮೇಲೆ ಅದಕ್ಕೆ ಅಗತ್ಯವಾದಂಥ ನೀರು ಮತ್ತು ಖನಿಜ ಲವಣಗಳು ಬೇಕು. ಅದು ಸಸ್ಯವಾಗಿ ಬೆಳಿಬೇಕು. ಹಾಕಿದ ಬೀಜ ಅಂದರೆ ಮಣ್ಣೇ ಅದಕ್ಕೆ ಪೋಷಕಾಂಶ, ಮಿನರಲ್ಸ್. ಆ ಮಣ್ಣಿನಲ್ಲಿ ಮಿನರಲ್ಸ್ ಇರುತ್ತೆ. ಫುಡ್ಡು ಅದೇನೆ, ಆ ಬೀಜಕ್ಕೆ ಫುಡ್ಡು. ವಾಟರ್ ಹಾಕ್ತೀವಿ, ನೀರನ್ನು ಹೀರ್ಕೊಳ್ಳುತ್ತೆ, ಅದು ಬೆಳವಣಿಗೆ, ಗ್ರೋತ್ ಆಗೋದಕ್ಕೆ ಪ್ರಾರಂಭ ಮಾಡುತ್ತೆ ಅಲ್ವಾ? ಸೊ ಆ ಸೀಡ್ಗೂ ಸಹ ಏನು ಬೇಕು? ನೀಡ್ ಫುಡ್, ಅದೇ ಫುಡ್. ಅದಕ್ಕೂ ಸಹ ಆಹಾರದ ಅವಶ್ಯಕತೆ ಇದೆ. ವಿ ಸಿ ದಟ್ ದೇರ್ ಕ್ಯಾನ್ ಬಿ cases when we cannot easily say that a thing has all the characteristics that we have discussed for it to be called living thing. ಹಾಗಾದರೆ ನಾವು ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ, ನಾವು ಸುಲಭವಾಗಿ ಒಂದು ಜೀವಿ ಅಂತ ಗುರುತಿಸ್ಬೇಕು ಅಂದರೆ, ಎಲ್ಲ ಜೀವಿಗಳಲ್ಲೂ ಅಥವಾ ಎಲ್ಲ ಒಂದು ಜೀವ ಇರ್ತಕ್ಕಂತಹ ವಸ್ತುಗಳಲ್ಲಿ ಈಸಿಯಾಗಿ, ಸುಲಭವಾಗಿ ನಾವು ಜೀವಿಯ ಗುಣಲಕ್ಷಣಗಳನ್ನು ಗುರುತಿಸೋದಕ್ಕೆ ಅಥವಾ ಅವುಗಳ ಗುಣಲಕ್ಷಣಗಳನ್ನು ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅಷ್ಟು ಸುಲಭವಾಗಿರಲ್ಲ. ಅದಾಯ್ತಾ? ಕೆನಾಟ್ ಈಸಿಲಿ ಸೇ ದಟ್ ದ ಥಿಂಗ್ ಆ್ಯಸ್ ಆಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಜೀವಿ ಎಲ್ಲ ಗುಣಲಕ್ಷಣಗಳನ್ನು ನಾವು ಒಂದು ವಸ್ತುವಿನಲ್ಲಿ ನೋಡೋದು ಅಥವಾ ಅವುಗಳಿಂದ ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಅಷ್ಟು ಸುಲಭದ ಕೆಲಸವಲ್ಲ. ದಟ್ ವಿ ಕ್ಯಾನ್ ಡಿಸ್ಕಸ್ ಇಟ್ ಫಾರ್ ಇಟ್ ಟು ಬಿ ಕಾಲ್ಡ್ ಲಿವಿಂಗ್. ಹಾಗಾಗಿ ನಾವು ಎಲ್ಲ ವಸ್ತುಗಳನ್ನು ಜೀವಿಗಳು ಎಂಬುದಾಗಿ ಗುರುತಿಸೋದು ಸರಿಯಲ್ಲ. ಅವುಗಳನ್ನ ಕರೆಯೋದಕ್ಕೆ ಸಾಧ್ಯ ಇಲ್ಲ, ಜೀವ ಇದೆ ಅಂತೇಳಿ. ವಾಟ್ಸ್ ದೆನ್ ಈಸ್ ಲೈಫ್? ಹಾಗಾದರೆ ಜೀವನ, ಲೈಫ್ ಅಂದರೆ ಏನು?
ಜೀವಿಗಳ ಜೀವನ ಅಂದರೆ ಏನು? ಪುಷ್ ಯುವರ್ ಹ್ಯಾಂಡ್ ಡೀಪ್ ಇನ್ಸೈಡ್ ಎ ಸ್ಯಾಕ್ ಆಫ್ ವೀಟ್. ಒಂದು ಪುಷ್ ಯುವರ್ ಹ್ಯಾಂಡ್ ಡೀಪ್ ಇನ್ಸೈಡ್ ಎ ಸ್ಯಾಕ್ ಆಫ್ ವೀಟ್. ಗೋಧಿ ಚೀಲ ಅಥವಾ ಒಂದು ಇದರೊಳಗೆ ನಿಮ್ಮ ಕೈಯನ್ನು ಫುಲ್ಲು ಅದರ ಒಳಗೆ ಡೀಪ್ ಹಾಕಿ ಡು ಯು ಫೈಂಡ್ ಇಟ್ ವಾಸ್ ವಾರ್ಮ್ ಇನ್ಸೈಡ್. ಒಂದು ಗೋಧಿ ಚೀಲ ಅಥವಾ ಒಂದು ಗೋಧಿಯ ಬಾಕ್ಸ್ ಇರುತ್ತೆ, ಗೋಧಿ ಇರ್ತಕ್ಕಂಥ ಅದರ ಒಳಗೆ ನಿಮ್ಮ ಕೈಯನ್ನು ತೂರಿಸಿ, ಕೈನ ಒಳಗಡೆ ಹಾಕಿ, ರಾಗಿ ಅಥವಾ ಗೋಧಿ ಯಾವುದಾದ್ರೂ ಅದರೊಳಗಡೆ ಫುಲ್ಲು ನಿಮ್ಮ ಮೊಣಕೈವರೆಗೂ ಕೈಯನ್ನು ಡೀಪಾಗಿ ಒಳಗಡೆ ಹಾಕಿ ಸ್ವಲ್ಪ ಹೊತ್ತು ಅಬ್ಸರ್ವ್ ಮಾಡಿ. ವಾರ್ಮ್, ಅದರೊಳಗಡೆ ಬೆಚ್ಚಗೆ ಬಿಸಿ ಇರೋದನ್ನು ನೋಡ್ತೀರಾ, ಬಿಸಿ ಅನಿಸುತ್ತಾ ನಿಮಗೆ ಅಂತೇಳಿ ಕೇಳ್ತಿದ್ದಾರೆ. ದೇರ್ ಈಸ್ ಸಮ್ ಹೀಟ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಇನ್ಸೈಡ್ ದ ಸ್ಯಾಕ್ ಆಫ್ ವೀಟ್. ಆ ಗೋಧಿ ರಾಶಿಯಲ್ಲಿ ಸ್ವಲ್ಪ ಬಿಸಿ ಇರೋದನ್ನು, ಬಿಸಿ ಇದೆ ಅಂತ ನಿಮ್ಗೆ ಅನಿಸಿದ್ರೆ, ಸಮ್ ಹೀಟ್ ಇದೆ ಅನಿಸಿದ್ರೆ, ದೇರ್ ಈಸ್ ಸಮ್ ಹೀಟ್ ಪ್ರೊಡ್ಯೂಸ್ಡ್ ಇನ್ಸೈಡ್ ದ ಸ್ಯಾಕ್ ಆಫ್ ವಾಟರ್. ಹಾಗಾದರೆ ಗೋಧಿಯ ಒಳಭಾಗದಿಂದ ಅಲ್ಲೇನಾದರೂ ಶಾಖ ಉತ್ಪಾದನೆ ಆಗ್ತಿದೆಯಾ? ದ ಸೀಡ್ಸ್ ರೆಸ್ಪೈರ್ ಆ್ಯಂಡ್ ಈಸ್ ದಟ್ ಪ್ರೋಸೆಸ್ ಗಿವ್ ಔಟ್ ಸಮ್ ಹೀಟ್. ಹಾಗಾದರೆ ಆ ಗೋಧಿಯ ಕಾಳುಗಳೇನಾದರೂ ರೆಸ್ಪೈರ್, ದ ಸೀಡ್ಸ್ ರೆಸ್ಪೈರ್ ಅಂದರೆ ಉಸಿರಾಡ್ತಿದೆಯಾ? ಆ ಉಸಿರಾಟದಿಂದ ಏನಾದರೂ, ಉಸಿರಾಟ ಕ್ರಿಯೆಯಿಂದ ಏನಾದರೂ ಅದರ ಒಳಭಾಗದಿಂದ ಗಿವ್ ಔಟ್ ಸಮ್ ಹೀಟ್, ಆ ಒಂದು ಶಾಖ ಅಥವಾ ಬಿಸಿ ಹೊರ ಬರ್ತಿದೆ ಅಂತ ನಿಮ್ಗನ್ಸುತ್ತಾ ಅಂಥೇಳಿ ಕೇಳ್ತಿದ್ದಾರೆ. ಅಂದರೆ ಕಾಳುಗಳು ಉಸಿರಾಟ ಕ್ರಿಯೆ ನಡೆಸೋದ್ರಿಂದ ಏನಾದರೂ ಗೋಧಿಯ ಇರ್ಬೋದು ಅಥವಾ ಬೇರೆ ಕಾಳುಗಳು ಬಿಸಿಯಾಗಿದೆಯಾ, ಬಿಸಿ ಅನ್ನಿಸ್ತಿದೆಯಾ, ಅಥವಾ ಅದರೊಳಗಿಂದ ಉಸಿರಾಟ ಕ್ರಿಯೆ ನಡೆಯೋದ್ರಿಂದ ಆ ಒಳ ಭಾಗಕ್ಕೆ ಕೈ ಹಾಕಿದಾಗ ಅಲ್ಲಿ ಬಿಸಿ ಉಂಟಾಗ್ತಿದೆಯಾ ಅಂಥೇಳಿ. ವಿ ಸಿ ದಟ್ respiration is a process that takes place in seeds even when some of the other life processes may not be very active. ನಮ್ಮೆಲ್ಲರಿಗೂ ಗೊತ್ತು, ರೆಸ್ಪಿರೇಷನ್ ಅನ್ನೋದು, ಉಸಿರಾಟ ಕ್ರಿಯೆ ಅನ್ನೋದು ಒಂದು ಸಸ್ಯಗಳಲ್ಲೂ ಕಂಡುಬರ್ತಕ್ಕಂತಹ ಒಂದು ಪ್ರಕ್ರಿಯೆಯಾಗಿದ್ದು, ಸಮ್ ಆಫ್ ಅದರ್ ಲೈಫ್ ಪ್ರೊಸೆಸಸ್ ಮೇ ನಾಟ್ ಬಿ ವೆರಿ ಆ್ಯಕ್ಟಿವ್. ಇದು ಕೆಲವೊಂದು ಜೀವಿಗಳಲ್ಲಿ ತುಂಬ ತ್ವರಿತಗತಿಯಲ್ಲಿ, ತುಂಬ ಆ್ಯಕ್ಟಿವ್ ಆಗಿ ಇರೋದಿಲ್ಲ. ಅಂದರೆ ತುಂಬ ಕಾಣಿಸ್ಕೊಳ್ಳುವಂಥ ರೀತಿಯಲ್ಲಿ ನಾವುಗಳು ಈಗ ಜೋರಾಗಿ ಉಸಿರಾಡ್ತೀವಲ್ಲ, ಆ ರೀತಿ ಕಂಡು ಬರದೇ ಇರ್ಬೋದು ಇತರ ಜೀವಿಗಳಲ್ಲಿ. ಇಟ್ ಮೇ ನಾಟ್ ಬಿ ವೆರಿ ಈಸಿ ಟು ಅವರ್ ಕ್ವಶನ್, ವಾಟ್ ದೆನ್ ಈಸ್ ಲೈಫ್. ಹಾಗಾದರೆ ಒಂದು ಜೀವ ಅಂದರೆ ಒಂದು ವಸ್ತುವಿಗೆ, ಒಂದು ಕಾಳು ಅಥವಾ ಇತರ ಜೀವಿಗಳಿಗೆ ಜೀವ ಇದೆ ಅಂತ ಹೇಳೋದು ಅಷ್ಟು ಸುಲಭದ ಸಾಧ್ಯ ಅಲ್ಲ. ಅಷ್ಟು ಸುಲಭವಾಗಿ ನಾವು ಉತ್ತರವನ್ನು ಕೊಡೋದಕ್ಕಾಗಲ್ಲ. ಈಗ ನೋಡಿ, ಒಣಗಿದ ಕಾಳುಗಳು ಮಣ್ಣಿಗೆ ಹಾಕಿ ನೀರು ಹಾಕಿದ್ರೆ ಅದು ಹೊಸ ಗಿಡವಾಗಿ ಬೆಳೆಯುತ್ತೆ. ಆದರೆ ಆ ಚೀಲಗಳಲ್ಲಿ ಕಂಡುಬರ್ತಕ್ಕಂತಹ ಒಣಗಿದ ಹಸಿರು ಕಾಳು, ಕಡಲೆಕಾಳು, ಹುರುಳಿಕಾಳು, ಯಾವುದೇ ಕಾಳುಗಳಿರ್ಬೋದು, ಅವುಗಳಿಗೆ ಜೀವ ಇದೆಯೋ ಇಲ್ವೋ ಅಂತ ಕೇಳಿದ್ರೆ ಅದನ್ನು ಸುಲಭವಾಗಿ ಆನ್ಸರ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಬೆಳವಣಿಗೆ ಇರಲ್ಲ, ಅದು ಒಣಗೋಗಿರುತ್ತೆ. ಅಲ್ಲಿ ಉಸಿರಾಟ ನಡೀತಿದೆಯಾ ಅಂದರೆ ಹೇಳೋಕ್ಕಾಗಲ್ಲ, ಮೂಮೆಂಟ್ ಇದೆಯಾ ಅಂದರೆ ಹೇಳೋಕ್ಕಾಗಲ್ಲ, ರಿಪ್ರೊಡಕ್ಷನ್ ಮಾಡುತ್ತಾ ಅಂದರೆ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಕೆಲವೊಂದು ಬಾರಿ ಈ ಕ್ವಶನ್ಗೆ, ಈ ರೀತಿಯ ಕ್ವಶನ್ಗಳನ್ನ ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಹವೆವರ್, ಲುಕಿಂಗ್ ಅಟ್ ಆಲ್ ದ ಡೈವರ್ಸಿಟಿ ಆಫ್ ಲಿವಿಂಗ್ ಬೀಯಿಂಗ್ಸ್ ಅರೌಂಡ್ ಅಸ್. ಹಾಗಾದರೆ ನಮ್ಮ ಸುತ್ತಮುತ್ತ ಕಂಡುಬರ್ತಕ್ಕಂತಹ ಜೀವಿಗಳಲ್ಲಿ ನಡೆಯುವಂತಹ ಯಾವುದೇ ಒಂದು ವಿಸ್ಮಯಗಳಿರ್ಬೋದು, ಲಕ್ಷಣಗಳಿರ್ಬೋದು, ಅವೆಲ್ಲವೂ ಏನು, ಡೈವರ್ಸಿಟಿ ಆಫ್ ಲಿವಿಂಗ್ ಬೀಯಿಂಗ್, ವೈವಿಧ್ಯಮಯವಾದಂತಹ ಒಂದು ಗುಣಲಕ್ಷಣವನ್ನು ಹೊಂದಿರುತ್ತೆ. ನಮ್ಮ ಸುತ್ತಮುತ್ತ ಕಂಡುಬರ್ತಕ್ಕಂತಹ ಜೀವಿಗಳಲ್ಲಿ ವೈವಿಧ್ಯಮಯವಾದ ಕೆಲವೊಂದು ಗುಣಲಕ್ಷಣಗಳು ಇರುತ್ತೆ. ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಲೈಫ್ ಈಸ್ ಬ್ಯೂಟಿಫುಲ್. ಆದರೆ ಒಂದೇ ಪದದಲ್ಲಿ ಹೇಳಬೇಕು ಅಂದರೆ, ಒಂದು ಜೀವನ ಅಂದರೆ ಒಂದು ಸುಂದರವಾದದ್ದು, ಬ್ಯೂಟಿಫುಲ್, ಲೈಫ್ ಇಸ್ ಎ ಬ್ಯೂಟಿಫುಲ್. ಜೀವನ ಎಂಬುದು ಒಂದು ಸುಂದರ ಅಂತೇಳಿ ಹೇಳ್ಬೋದು. ಅದಕ್ಕೆ ಈಸಿಯಾಗಿ ಆನ್ಸರ್ ಮಾಡೋದು ಕಷ್ಟ. ಆಯ್ತಾ? ಸ್ಟೂಡೆಂಟ್, ಇಷ್ಟಲ್ಲಿ ಇಲ್ಲಿಗೆ ಈ ಲೆಸನ್ ಕಂಪ್ಲೀಟ್ ಆಗುತ್ತೆ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ಲೆಸನ್ ಆದಮೇಲೆ ಕಂಪಲ್ಸರಿ ಈ ಸಮ್ಮರಿ, ಇಲ್ಲಿರ್ತಕ್ಕಂಥ ಪಾಯಿಂಟ್ಸ್ನ ಪ್ರತಿಯೊಬ್ಬ ಸ್ಟೂಡೆಂಟ್ಸು ನೀವೆಲ್ಲರೂ ಒಂದ್ಸಲ ರೀಡ್ ಮಾಡಿ. ಅದರಲ್ಲಿ ಎಷ್ಟೊಂದು ಯೂಸ್ಫುಲ್ ಪಾಯಿಂಟ್ಸ್ ಸಿಗುತ್ತೆ ನಿಮಗೆ. ಆ್ಯಂಡ್ ಇಲ್ಲೊಂದು ಆ್ಯಕ್ಟಿವಿಟೀಸ್ನ ಕೊಟ್ಟಿದ್ದಾರೆ, ಅದನ್ನು ಸಹ ನೀವು
ನಾನು ನೆಕ್ಸ್ಟ್ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಮಾಡುವಾಗ ಅದ್ರ ಜೊತೆ ಇದನ್ನು ಡಿಸ್ಕಸ್ ಮಾಡ್ತೀನಿ. ಇದನ್ನು ಸಹ ನೀವು ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕಿಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ. ಆ್ಯಂಡ್ ಆಡಿಯೋನ ಕೇಳಿಸ್ಕೊಂಡು 2-3 ಟೈಮ್ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಓದಿ, ಟೆಕ್ಸ್ಟ್ ಬುಕ್ ರೀಡ್ ಮಾಡಿ, ಅದು ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ. ಆ್ಯಂಡ್ ದೆನ್ ಪ್ಲೇಲಿಸ್ಟ್ ಚೆಕ್ ಮಾಡಿ, ಅಲ್ಲಿ ಎಲ್ಲ ವೀಡಿಯೋಸು ಒಂದು ಲೆಸನ್ ಕಂಪ್ಲೀಟ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಈ ಲೆಸನ್ದು ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ. ಹೋಮ್ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ. Give 2 examples of animals which are give 2 examples of organisms can move in animals. ಪ್ರಾಣಿಗಳಲ್ಲಿ ಯಾವುದೆಲ್ಲ ಚಲಿಸುತ್ತೆ ಅನ್ನೋದಕ್ಕೆ 2 or 4 ಎಕ್ಸಾಂಪಲ್ನ ಕೊಡಿ. ಅದೇ ರೀತಿ ಹೌ ದ ಪ್ಲಾಂಟ್ಸ್ ಮೂವ್ ಎಕ್ಸ್ಪ್ಲೈನ್. ಸಸ್ಯಗಳು ಹೇಗೆ ಚಲಿಸುತ್ತವೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿಂದ ನೀವು ಬೇರೆ ಸಬ್ಸ್ಟೆನ್ಸಸ್ ಸಸ್ಯಗಳಲ್ಲಿ ಯಾವ ರೀತಿಯಾದ ಚಲನೆ ಇರುತ್ತೆ ಇಲ್ಲಿವರೆಗೂ ಬರಿಬೋದು. ಆ್ಯಂಡ್ ಗಿವ್ 4 ಎಕ್ಸಾಂಪಲ್ಸ್ ಆಫ್ ನಾನ್ ಲಿವಿಂಗ್ ಥಿಂಗ್ಸ್ ಮೂವ್. ನಾನ್ ಲಿವಿಂಗ್ ಥಿಂಗ್ಸ್ ಮೂವ್ ಆಗುತ್ತಲ್ಲ, ಅವುಗಳಿಗೆ 4 ಉದಾಹರಣೆ ಕೊಡಿ. Name another common characteristics of living being. ಜೀವಿಗಳ ಮತ್ತೊಂದು ಸಾಮಾನ್ಯ ಗುಣಲಕ್ಷಣ ಯಾವುದು? ಬಟ್ ಲಾಸ್ಟಲ್ಲಿ ಅದನ್ನು ಬರೀರಿ. ಆ್ಯಂಡ್ ಲಿಸ್ಟ್ ದ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಲ್ ಲಿವಿಂಗ್ ಥಿಂಗ್ಸ್. ಎಲ್ಲ ಜೀವಿಗಳಲ್ಲೂ ಕಂಡುಬರುವ ಸಾಮಾನ್ಯ ಗುಣಲಕ್ಷಣಗಳು ಯಾವುದು ಅದನ್ನು ನೋಟ್ ಮಾಡಿ. ಈ ಸ್ಟ್ರಾಟಜಿಯಲ್ಲ ಆನ್ಸರ್ಸ್ ಸಿಗುತ್ತೆ. ವಾಟ್ ಈಸ್ ಲೈಫ್? ರೈಟ್ ಯುವರ್ ವರ್ಡ್ಸ್. ನಿಮ್ಮ ವರ್ಡ್ಸಲ್ಲಿ, ನಿಮ್ಮ ಪದ್ಯದಲ್ಲಿ ಲೈಫ್ ಅಂದರೆ ಏನು ಅದನ್ನು ಬರೀ ಅಷ್ಟೇ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಥ್ಯಾಂಕ್ ಯು. ಇಲ್ಲಿಗೆ ಈ ಲೆಸನ್ ಕ್ಲೋಸ್ ಆಗುತ್ತೆ. ಆ್ಯಂಡ್ ದೆನ್ ಎಲ್ಲ ಸ್ಟೂಡೆಂಟ್ಸು ಪ್ರತಿ ಒಂದು ಸೈನ್ಸ್ ಲೆಸನ್ ಆದಮೇಲೆ ಸಮ್ಮರಿ ಅಂತ ಕೊಟ್ಟಿರ್ತಾರೆ. ಈ ಪಾಯಿಂಟ್ಸ್ನ ಆಲ್ ಸ್ಟೂಡೆಂಟ್ ಶುಡ್ ರೀಡ್ 1 or 2 times, ಬಿಕಾಸ್ ಓಲ್ ಲೆಸನ್ನ ಸಮ್ಮರಿ ಇರುತ್ತೆ ಮತ್ತು ಎಷ್ಟೊಂದು ಕ್ವಶನ್ ಆ್ಯಂಡ್ ಆನ್ಸರ್ಸ್ಗೆ ನಿಮಗೆ ಇಲ್ಲಿ ಆನ್ಸರ್ಸ್ ಇರುತ್ತೆ. ಓಕೆ, ಇದನ್ನು ನಾನು ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಪ್ರಾಜೆಕ್ಟ್ಸ್ ಮತ್ತು ಆ್ಯಕ್ಟಿವಿಟಿನ ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡಿ. ಝೂಗಳಿಗೆ ಹೋಗಿ ಡಿಫ್ರೆಂಟ್ ಅನಿಮಲ್ಸ್ ಇರುತ್ತೆ. ಆ್ಯಂಡ್ ನ್ಯೂಸ್ ಪೇಪರ್ ಮ್ಯಾಗ್ಝಿನ್ಸ್ನ ಓದಿ ಅದರಲ್ಲಿ ಕಲೆಕ್ಟ್ ಮಾಡಿ ಡಿಫ್ರೆಂಟ್ ನಮ್ಮ ಓಲ್ ಅರ್ಥಲ್ಲಿ ಇರ್ತಕ್ಕಂಥ ಡಿಫ್ರೆಂಟ್ ರೀಜನ್ಸ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಪಿಕ್ಚರ್ಸ್ನ ಕಲೆಕ್ಟ್ ಮಾಡಿ ಅದನ್ನೇ ಒಂದು ಆಲ್ಬಮ್ ಥರ ಮಾಡಿ ಒಂದು ವೇಸ್ಟ್ ನೋಟ್ಬುಕ್ಗೆ ಈಗ ಮೌಂಟೇನ್ ರೀಜನಲ್ಲಿ ಕಂಡುಬರ್ತಕ್ಕಂಥ ಪ್ಲ್ಯಾಂಟ್ಸ್ಗಳೇ ಒಂದು ಕಡೆ, ಅನಿಮಲ್ಸ್ಗಳೇ ಒಂದು ಕಡೆ, ಅದನ್ನು ಮಾಡಿ ಡೆಸರ್ಟಲ್ಲಿ ಮರುಭೂಮಿಯಲ್ಲಿ ಕಂಡುಬರ್ತಕ್ಕಂಥ ಪ್ಲ್ಯಾಂಟ್ಸು ಅನಿಮಲ್ಸ್ನ ಪಿಕ್ಚರ್ಸ್ನ ನ್ಯೂಸ್ ಪೇಪರ್ ಮ್ಯಾಗ್ಝಿನ್ಗಳಲ್ಲಿ ಕಲೆಕ್ಟ್ ಮಾಡಿ ಅದನ್ನು ಒಂದು ಆಲ್ಬಮ್ ಮಾಡಿ, ರೈನಿ ಕಡೆ ತುಂಬ ಮಳೆ ಬೀಳುವ ಪ್ರದೇಶದಲ್ಲಿರ್ತಕ್ಕಂಥ ಸಸ್ಯ ಮತ್ತು ಪ್ರಾಣಿ ಪಕ್ಷಿ ಅವುಗಳನ್ನ ಪಿಕ್ಚರ್ಸ್ನ ಕಲೆಕ್ಟ್ ಮಾಡಿ, ಈ ರೀತಿ ಸ್ನೋ ಮೌಂಟೇನ್ ರೀಜನಲ್ಲಿ ಹಿಮದ ಪ್ರದೇಶದಲ್ಲಿ ಕಂಡುಬರುವಂತಹ ಡಿಫ್ರೆಂಟ್ ಹ್ಯಾಬಿಟಾಟ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ನ ಪಿಕ್ಚರ್ ಕಲೆಕ್ಟ್ ಮಾಡಿ, ವೆರೈಟೀಸ್ ಆಫ್ ಅನಿಮಲ್ಸ್ ಪ್ಲಾಂಟ್ಸ್ದು ಮತ್ತು ಅಲ್ಲಿದು ಹ್ಯಾಬಿಟಾಟು ಅದರದ್ದು ಒಂದು ಆಲ್ಬಮ್ ಮಾಡಿ ಪಿಕ್ಚರ್ಸ್ ಮಾಡಿ ನಿಮ್ಮ ಹತ್ರ ಇಟ್ಕೊಂಡ್ರೆ ನಿಮಗೆ ಎಲ್ಲೆಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ರೀಜನಲ್ಲಿ ಯಾವ್ಯಾವ ಥರ ಪ್ರಾಣಿ ಪಕ್ಷಿ ಪ್ಲಾಂಟ್ಸ್ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಒಂದು ವಾಟ್ ಈಸ್ ಇಟ್ಸ್ ನೇಮ್ ಆ್ಯಂಡ್ ಹ್ಯಾಬಿಟಾಟ್, ಇದು ಯಾವ ಒಂದು ಆವಾಸದಲ್ಲಿ ಕಂಡುಬರುತ್ತೆ ಆ್ಯಂಡ್ ಇದರ ನೇಮ್ ಏನು ಅಂತೇಳಿ ಕೇಳಿದ್ದಾರೆ. ವಿಲ್ ಯು ಟ್ರೈ ಟು ಆನ್ಸರ್ ಆಲ್ ಸ್ಟೂಡೆಂಟ್? ಐ ಹೋಪ್ ವಿಲ್ ಯು ಆಲ್ ಆನ್ಸರ್ ದಿಸ್ ಕ್ವಶನ್. ಇದು ಯಾವ ಪ್ರಾಣಿ ಅಂತೇಳಿ ನೀವು ಆನ್ಸರ್ ಮಾಡ್ತೀರಾ ಅನ್ಕೋತೀನಿ. ಮಾಡಿ ಆ್ಯಂಡ್ ಗೊತ್ತಾಗಲಿಲ್ಲ ಅಂದರೆ ಅದನ್ನು ಕಾಮೆಂಟ್ ಮಾಡಿ. ಬಿಡ್ತೀನಿ ದ ಸ್ನೋ ಪೆಂಗ್ವಿನ್. ನೀವು ಸಹ ಸರ್ಚ್ ಮಾಡಿ ಆನ್ಸರ್ ಮಾಡಿ. ಓಕೆನಾ?
Okay, my dear student, thank you.